ಎಲ್ರಿಗೂ ನಮಸ್ಕಾರ. ನಮ್ಮ ಕಾಲಾಪತ್ತರ್ ಸಿನಿಮಾದ ಬಾಂಡ್ಲಿ ಸ್ಟವ್ ಹಾಡು ಇನ್ನೇನು ಬಿಡುಗಡೆ ಆಗ್ತಾ ಇದೆ. ಸೊ ತುಂಬ ಸ್ಪೆಷಲ್ ಸಾಂಗ್ ಇದು ನನಗೆ. ಯಾಕಂದರೆ ನಾವು ಎಲ್ಲ ಬೇರೆ ಬೇರೆ ಸಿಚುವೇಶನ್ಗಳಿಗೆ, ಬೇರೆ ಬೇರೆ ಪಾತ್ರಗಳಿಗೆಲ್ಲ ಹಾಡುಗಳನ್ನು ಬರೆದಿರ್ತೀವಿ. ಸೊ ಈ ಸಿಚುವೇಶನ್ ಬಂದಾಗ ಸಿನಿಮಾದಲ್ಲಿ ಈ ಸಿಚುವೇಶನ್ ಬೇರೆಯೇ ಇದೆ. ಸೊ ಬಟ್ ಎಲ್ಲೋ ಆ ಸಿಚುವೇಶನ್ಗೆ, ಆ ಪಾತ್ರಕ್ಕೆ ಅಂದರೆ ಆ ಚೌಕಟ್ಟಲ್ಲೇ ಖಂಡಿತವಾಗ್ಲೂ ಇದೆ. ಅದನ್ನು ಮೀರಿ ಜನ್ರಿಕ್ ಅಂತ ಬಂದಾಗ, ಜನರಲ್ ಆಡಿಯನ್ಸಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಬಂದಾಗ, ಪ್ರತಿಯೊಬ್ಬ ಗೃಹಿಣಿಗೆ ತುಂಬ ಬೇಗ ಕನೆಕ್ಟ್ ಆಗುವಂಥ ಹಾಡಿದು. ಸೊ ಬಾಂಡ್ಲಿ ಸ್ಟವ್ವು ಇದೇನು ಈ ಥರ ಇದೆ ಲಿರಿಕ್ಸು ಅನ್ನೋ ಥರ ಓಪನಿಂಗ್ ಲೈನಲ್ಲಿ ಅನಿಸಿದ್ರು ಕೂಡ ನಿಮಗೆ ಹೋಗ್ತಾ ಹಾಡು ನಿಮಗೆ ಯಾರಿಗೆ ಕನೆಕ್ಟ್ ಆಗುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಆ ಹುಕ್ ಬಿಟ್ಟೇನು ಬರುತ್ತೆ, ಅದು ತುಂಬ ನನಗೆ ಅದು ಎಷ್ಟು ಸತಿ ಕೇಳಿದ್ರೂ ಬೇಜಾರಾಗದೇ ಇರುವಂಥ ಒಂದು, ಅಂದರೆ ಕುಣಿಸುವಂಥ ಒಂದು ಹುಕ್ ಬಿಟ್ಟದು. ಇನ್ನು ಈ ಹಾಡಿಗೆ ಏನೇನು ಎಕ್ಸ್ಪ್ರೆಷನ್ಗಳು ಬೇಕು, ಏನೇನು ಏರಿಳಿತಗಳು ಬೇಕು, ಅದನ್ನೆಲ್ಲ ಅದ್ಭುತವಾಗಿ ಕೊಟ್ಟಿದ್ದು ವಿಜಯ್ ಪ್ರಕಾಶ್ ಸರ್. ಇನ್ನು ವಿಕ್ಕಿ ಅವ್ರ ಬಗ್ಗೆ ಹೇಳೋದಾದರೆ, ನಾನು ಒಬ್ಬ ಆ್ಯಕ್ಟ್ರಾಗಿ ಅವರನ್ನು ನೋಡಿದ್ದೀನಿ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ನೋಡೋದಕ್ಕೆ ನನಗೆ ವಿಕ್ಕಿ ಕಾಲಾಪತ್ತರ್ ಅವ್ರ ಸಿನಿಮಾದಲ್ಲಿ ಸಿಕ್ಕರು. ಅವರ ಹಿಂದಿನ ಏನು ಕಲಿಕೆ ಇರಬಹುದು, ಅವರು ಸೂರಿ ಸರ್, ಯೋಗರಾಜ್ ಭಟ್ ಸರ್ ಗಡಿಲೆಲ್ಲ ಪಳಗಿರೋದೊಂದು ಏನಿದೆ, ಅವರು ಏನು ಅಲ್ಲಿಂದ ಏನೊಂದು ಪದವಿ ಏನಿದೆ ಅದನ್ನು ಸಂಪೂರ್ಣವಾಗಿ ಹಾಕೋದಕ್ಕೆ ಕಾಲಾಪತ್ತರ್ ಒಂದು ಒಳ್ಳೆಯ ಜಾಗ ಮಾಡಿಕೊಡ್ತು. ವಿಜುವಲಿ ಒಂದು ಹಬ್ಬ ಕಾಲಾಪತ್ತರ್, ಹಾಗೆ ಮ್ಯೂಸಿಕಲಿ ಕೂಡ ಹಬ್ಬ. BGM ಎಲ್ಲ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ತುಂಬ ದೊಡ್ಡ ಭರವಸೆ ನನಗೆ ಕಾಲಾಪತ್ತರ್ ಸಿನಿಮಾ ಮೇಲೆ ಇದೆ, ಈ ಕಂಪ್ಲೀಟ್ ಆಲ್ಬಮ್ ಮೇಲೆ ಇದೆ. ಸೊ ಎಂದಿನಂತೆ ಮಾಧ್ಯಮ ಮಿತ್ರರು ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ನೀಡಿ ನಮ್ಮನ್ನು ಹರಸಿ ಹಾರೈಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಕಾಲಾಪತ್ತರ್ ವಿಕ್ಕಿ ವರುಣ್ ಅವರ ಒಂದು ದೃಶ್ಯ ಕಾವ್ಯ ಇದು. ಈ ದಿನ ಆ ಚಿತ್ರದ ಬಾಂಡ್ಲಿ ಸ್ಟೋವ್ ಹಾಡು ಬಿಡುಗಡೆ ಆಗ್ತಿದೆ. ನನ್ನ ವೃತ್ತಿ ಜೀವನದಲ್ಲಿ ಇದು ವಿಶೇಷವಾಗಿ ಈ ಹಾಡು ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ. ಹಾಗೆ ಈ ಹಾಡನ್ನು ಸಾಹಿತ್ಯ ಬರೆದಿರೋದು ಪ್ರಮೋದ್ ಮರವಂತೆ ಅವರು. ಅವರ ವೃತ್ತಿ ಜೀವನದಲ್ಲೂ ಈ ರೀತಿ ಪ್ರಯತ್ನ ಮಾಡಿಲ್ಲ, ಹಾಗೂ ಅವರ ಸಾಹಿತ್ಯ ಈ ಹಾಡಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ. ಹಾಗೆ ವಿಜಯ್ ಪ್ರಕಾಶ್ ಅವರ ಗಾಯನ ಅಂತೂ ಅದ್ಭುತವಾಗಿದೆ. ಎಲ್ಲರೂ ಅದನ್ನು ಕೇಳಿ ಪ್ರೋತ್ಸಾಹಿಸ್ತಾರೆ. ಹಾಗೆ ತುಂಬ ಮೆಚ್ಚುಗೆ ಸಿಗುತ್ತೆ ನಮಗೆ ಅನ್ನೋ ಒಂದು ಭರವಸೆ ಇದೆ. ಹಾಗೆ ಕಾಲಾಪತ್ತರ್ ವಿಕ್ಕಿ ವರುಣ್ ಅವರು ತುಂಬ ತಾಳ್ಮೆಯಿಂದ, ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ ಮಾಡಿರೋ ದೃಶ್ಯ ಕಾವ್ಯ. ಇದೇ ಸೆಪ್ಟೆಂಬರ್ 13ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಹಾಗೆ ಅವರು ಆರಿಸ್ಕೊಂಡಿರೋ ಒಂದು ಕಥಾಹಂದರ ಎಲ್ಲರಿಗೂ ಒಂದು ಏನು ಮೈ ರೋಮಾಂಚನಗೊಳಿಸುವಂಥ ಒಂದು ಕಥಾಹಂದರ ಇದು. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ. ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾಗೆ ಹರಿಸಿ. ಧನ್ಯವಾದ.